ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ವಿಚಿತ್ರ ಬದಲಾವಣೆಗಳು ಆಗ್ತಿದೆಯಾ? ಜನ ದೂರವಾಗ್ತಿದ್ದಾರಾ? ಒಂಟಿತನ ಜಾಸ್ತಿ ಆಗ್ತಿದೆಯಾ? ಅಂದ್ರೆ ಶ್ರೀಮಂತಿಕೆ ನಿಮ್ಮ ಜೀವನದ ಕಡೆಗೆ ಬರುತ್ತಿರಬಹುದು. ಶ್ರೀಮಂತಿಕೆ ಅಂದ್ರೆ ಕೇವಲ ಹಣ ಅಲ್ಲ, ಅದು ಮನಸ್ಥಿತಿ, ಶಿಸ್ತು, ಚಿಂತನೆ. ಹಣ ಜೀವನಕ್ಕೆ ಬರೋದಕ್ಕಿಂತ ಮೊದಲು ವ್ಯಕ್ತಿಯೊಳಗೆ ಕೆಲವು ಲಕ್ಷಣಗಳು ಹುಟ್ಟುತ್ತವೆ. ಆ ಲಕ್ಷಣಗಳು ಯಾವುದು ಅಂತ ನಿಮ್ಗೆ ತಿಳಿಬೇಕಾ? ಹಾಗಿದ್ರೆ ಈ ವಿಡಿಯೋನ ಫುಲ್ ನೋಡಿ. ಒಂಟಿತನ ಹೆಚ್ಚಾಗುತ್ತದೆ. ಶ್ರೀಮಂತಿಕೆ ಹತ್ತಿರ ಬಂದಾಗ ಅಗತ್ಯವಿಲ್ಲದ ಜನರು ನಿಧಾನವಾಗಿ ದೂರವಾಗುತ್ತಾರೆ. ನಿಮ್ಮ ಸರ್ಕಲ್ ಚಿಕ್ಕದಾಗುತ್ತದೆ, ಆದ್ರೆ ನಿಮ್ಮ ಮನಸ್ಸು ದೊಡ್ಡದಾಗುತ್ತದೆ. ಇದು ದುರಾದೃಷ್ಟ ಅಲ್ಲ, ಸಿದ್ಧತೆ. ಮಾತಿಗಿಂತ ಮೌನ ಇಷ್ಟವಾಗುತ್ತದೆ. ಹಿಂದೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕೆನಿಸುತ್ತಿತ್ತು, ಈಗ ಮೌನವೇ ಶಕ್ತಿ ಅನಿಸುತ್ತದೆ. ಶ್ರೀಮಂತರ ಲಕ್ಷಣಗಳು: ಕಡಿಮೆ ಮಾತು, ಹೆಚ್ಚು ಅಬ್ಸರ್ವೇಷನ್. ಸಣ್ಣ ಸಣ್ಣ ಸಂತೋಷಗಳಲ್ಲಿ ಖುಷಿ ಸಿಗುತ್ತದೆ. ಹೊಸ ಬಟ್ಟೆ, ಶೋ ಆಫ್, ಸ್ಟೇಟಸ್ ಇವುಗಳಿಗಿಂತ ಶಾಂತಿ, ಸಮಯ, ಸ್ವತಂತ್ರ ಚಿಂತನೆ ಇವೇ ಮುಖ್ಯವಾಗುತ್ತವೆ. ಕೆಲಸದ ಮೇಲೆ ಗೌರವ ಹೆಚ್ಚಾಗುತ್ತದೆ. ಹಣ ಬೇಕು ಅನ್ನೋದಕ್ಕಿಂತ ನನ್ನ ಕೆಲಸ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಚಿಂತನೆ ಬರುತ್ತದೆ. ಶ್ರೀಮಂತರು ಮೊದಲು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾರೆ, ಹಣ ನಂತರ ಬರುತ್ತದೆ. ನಿದ್ದೆ ಕಡಿಮೆಯಾದರೂ ಗುರಿ ಸ್ಪಷ್ಟವಾಗುತ್ತದೆ. ನೀವು ಕನಸು ಕಾಣೋದನ್ನ ಬಿಡಲ್ಲ, ಆ ಕನಸು ನಿಮ್ಮ ನಿದ್ದೆ ಕದ್ದುಕೊಳ್ಳುತ್ತದೆ. ಇದು ಸ್ಟ್ರಗಲ್ ಅಲ್ಲ, ಕಾಲಿಂಗ್. ಹಳೆಯ ಜೀವನ ಇಷ್ಟವಾಗುವುದಿಲ್ಲ. ಹಳೆಯ ಹ್ಯಾಬಿಟ್ಸ್, ಹಳೆಯ ಎಕ್ಸ್ಕ್ಯೂಸಸ್, ಹಳೆಯ ಕಂಫರ್ಟ್ ಝೋನ್ ಎಲ್ಲವೂ ಸಫಕೇಶನ್ ಕೊಡುತ್ತದೆ. ನೀವು ಗೊತ್ತಿಲ್ಲದೆ ನೆಕ್ಸ್ಟ್ ಲೆವೆಲ್ಗೆ ತಯಾರಾಗಿರುತ್ತೀರಿ. ಜನ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಬದಲಾಗಿ ಬಿಟ್ಟೆ, ಅಹಂಕಾರ ಬಂದಿದೆ, ಮಾತು ಕಡಿಮೆ ಮಾಡಿದ್ದಾನೆ, ಇವೆಲ್ಲ ಕೇಳಿಸುತ್ತವೆ. ಎಲ್ಲರೂ ಅರ್ಥ ಮಾಡಿಕೊಳ್ಳೋ ಹಂತದಲ್ಲಿದ್ದರೆ ನೀವು ಸ್ಪೆಷಲ್ ಅಲ್ಲ. ಹಣದ ಬಗ್ಗೆ ಭಯ ಕಡಿಮೆಯಾಗುತ್ತದೆ. ಹಣ ಇಲ್ಲದಿದ್ದರೂ ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತದೆ. ಇದು ನಿಜವಾದ ರಿಚ್ನೆಸ್ ಮೈಂಡ್ಸೆಟ್. ದೇವರು, ಜೀವನದ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಅತಿಯಾದ ಟೆನ್ಷನ್ ಕಡಿಮೆಯಾಗುತ್ತದೆ. ಎಲ್ಲವೂ ರೀಸನ್ಗೆ ಆಗ್ತಿದೆ ಅನ್ನೋ ನಂಬಿಕೆ ಬರುತ್ತದೆ. ಶ್ರೀಮಂತಿಗೆ ಸಡನ್ ಆಗಿ ಬರಲ್ಲ, ಅದು ಮೊದಲು ನಿಮ್ಮೊಳಗೆ ಹುಟ್ಟುತ್ತದೆ. ನಿಮ್ಮ ಮನಸ್ಸು ಶ್ರೀಮಂತವಾದಾಗ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ಲಕ್ಷಣಗಳಲ್ಲಿ ಕನಿಷ್ಠ 3 ನಿಮಗೆ ಮ್ಯಾಚ್ ಆದ್ರೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಬಹುಶಃ ಇದು ಕೂಡ ಅವರಿಗೆ ಒಂದು ಸೂಚನೆ ಆಗ್ಬೋದು. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ.